ಈ ರಾಜಕೀಯ ಕಚಡ ನಾಯಕರುಗಳಿಗೆ ಹೇಳ್ತೀನಿ, ಇವರು ಎಲ್ಲಾದ್ರೂ ಹೋಗ್ಬೇಕಂತ ಅಂದ್ರೆ ಜೀರೋ ಟ್ರಾಫಿಕ್ ಮಾಡ್ಕೊಂತಾರೆ. ಹಾಗಾಗಿ ಇವ್ರಿಗೆ ಏನು ಗೊತ್ತಾಗಲ್ಲ. ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಜೊತೆ ಬಟ್ಟೆ ಕೇವಲ 500 ರೂಪಾಯಿ. ಅವರು ಆ 500 ರೂಪಾಯಿನೂ ಸರಿಯಾಗಿ ಕೊಟ್ಟಿರ್ತಾರೆ ಅಂತ ನಾವ್ ಹೇಳಲ್ಲ. ಯಾಕಂದ್ರೆ ಯಾವ ಮಿಲ್ ಓನರ್ ಇಂದ ಧಮಕಿ ಹಾಕೊಂಡು ಅವನ ಹತ್ರ ಕಸ್ಕೊಂಡ್ ಬಂದಿರ್ತಾರೋ ಅದು ಗೊತ್ತಿಲ್ಲ ನಮ್ಗೆ. ರಸ್ತೆ ಹಾಳಾಗೋಗಿದೆ. ರಸ್ತೆ ಯಾವ ರಸ್ತೆನೂ ಚೆನ್ನಾಗಿಲ್ಲ. ಕೆಲವು ಹಾಸ್ಪಿಟಲ್ಗಳು ಮುಂದೆನೆ ರಸ್ತೆಗಳು ಹದಗೆಟ್ಟಿದ್ದಾವೆ. ಈಗಲೂ ಕೂಡ ನಾನು ಲೋನ್ ಕಟ್ಟಿಲ್ಲ. 2ನೇ ತಿಂಗಳು ಕಂಟಿನ್ಯೂ ಆಗಿದೆ, ಲೋನ್ ಕಟ್ಟಿಲ್ಲ. ಎಣ್ಣೆ ಕುಡಿಬಾರ್ದು ಅಂತ ಅನ್ಕೊಂಡಿದ್ ವ್ಯಕ್ತಿನೂ ಮೈಕೈ ನೋವು ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಎಷ್ಟೋ ಜನ ಇವತ್ತು ಎಣ್ಣೆಗೆ ಅಡಿಟ್ ಆಗಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಕಾಂತರಾಜು ಸರ್. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಬಂದಿದೆ. ಎಲೆಕ್ಷನ್ ಟೈಮಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ರು. ಅದರಲ್ಲಿ ಒಂದು ಗ್ಯಾರಂಟಿ ಬಸ್ ಫ್ರೀ. ಈಗ ಬಸ್ ಫ್ರೀ ಎಲ್ಲ ಬಿಟ್ಟು ಆಟೋದವರಿಗೆ ಮೊದಲಿದ್ದಾಗೆ ಬಾಡಿಗೆ ಇದೆಯಾ ಸರ್? ಸರ್, ಖಂಡಿತ ತೊಂದರೆ ಇದೆ. ಯಾಕಂದರೆ ಈಗ ಓಲಾ ಊಬರು ಇವೆಲ್ಲ ಬಂದು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಅಂದರೆ ಬೈಕ್ ಟ್ಯಾಕ್ಸಿ ಹೆವಿ ತೊಂದರೆ ಆಗ್ತಾ ಇರೋದು ನಮಗೆ. ಬೈಕ್ ಟ್ಯಾಕ್ಸಿ, ಆಮೇಲೆ ಕಾರ್ಗಳು. ನಾವು ಆಟೋದವ್ರೇನೋ ಸ್ವಲ್ಪ ಮಾಡ್ತಾಯಿದ್ದೀವಿ. ಕಾರ್ನವ್ರಿಗೆ ಯಾವ ರೀತಿ ಹೊಡೆತ ಬಿದ್ದಿದೆ ಗೊತ್ತಿಲ್ಲ. ತುಂಬ ಜನ ಕಾರ್ಗಳನ್ನ ಮಾರ್ಕೊತಾ ಇದ್ದಾರೆ. ಆಮೇಲೆ ಆಟೋಗಳು ನಾವು ಲೋನ್ಗಳು ತಗೊಳಕ್ತಾ ಇಲ್ಲ. ಈಗಲೂ ಕೂಡ ನಾನು ಲೋನ್ ಕಟ್ಟಿಲ್ಲ. 2ನೇ ತಿಂಗಳು ಕಂಟಿನ್ಯೂ ಆಗಿದೆ, ಲೋನ್ ಕಟ್ಟಿಲ್ಲ. ಸರಿನಾ? ತುಂಬ ಸಮಸ್ಯೆ ಆಗ್ತಾಯಿದೆ. ದುಡಿಮೆಗೆ ಬೆಳಿಗ್ಗೆ ಬೇಗ ಬರ್ತೀವಿ, ಸಂಜೆ ದುಡಿತೀವಿ, ಆದರೆ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಿದ್ದೆಗೆಟ್ಟು ಡ್ಯೂಟಿ ಮಾಡ್ತಾಯಿದ್ದೀವಿ, ಅಷ್ಟು ಸಮಸ್ಯೆ ಆಗ್ತಾಯಿದೆ. ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ದುಡಿಬೇಕು ಅಂತ ಏನಿಲ್ಲ, ಮನೆಯಲ್ಲಿ ಆರಾಮ್ಸೆ ಕೂತ್ಕೊಳ್ಳಿ, ಮನೆ ಇಡೋದಕ್ಕೆ 2000 ರೂಪಾಯಿ ಕೊಡ್ತೇವೆ, 10 kg ಅಕ್ಕಿ ಕೊಡ್ತೇವೆ, 200 ಯೂನಿಟ್ ಕರೆಂಟ್ ಕೊಡ್ತೇವೆ, ಏನು ದುಡಿಬೇಕು ಅಂತ. ಸರ್, ಕರೆಂಟ್ ಬಿಲ್ಲು ಈಗಲೂ ನಾನು 400 ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀನಿ. ಸರಿನಾ? ಆಮೇಲೆ ದಿನ ಪದಾರ್ಥದ ಬೆಲೆ ಜಾಸ್ತಿ ಆಗಿದೆ. ದಿನಕ್ಕೆ 3 ಜನ ಇರೋದು ನಾವು. ದಿನಕ್ಕೆ 300 ರೂಪಾಯಿ ಖರ್ಚಿಗೆ ಬೇಕೇ ಬೇಕು ಮನೆಯಲ್ಲಿ ಪರಿಕರಗಳಿಗೆ ತೊಗೊಳೋದಕ್ಕೆ. ಆಮೇಲೆ ನಮಗೆ ಮೇಜರ್ ಪ್ರಾಬ್ಲಮ್ ಬಂದು ದುಡಿಮೆ ಒಂದು ಕೊಟ್ಟರೆ ಯಾವುದೇ ಸರ್ಕಾರ ಯಾವುದೂ ಕೊಡೋದು ಬೇಕಿಲ್ಲ. ನಮಗೆ ಉಚಿತವಾಗಿ ಒಂದು ಶಿಕ್ಷಣ ಕೊಟ್ಟು ದುಡಿಮೆ ಒಂದು ಕೊಟ್ಬಿಟ್ರೆ ನಮ್ಮ ಪಾಡಿಗೆ ನಾವು ದುಡ್ಕೊತೀವಿ. 2000 ಒಂದು ದಿನದ ಖರ್ಚಿಗೆ ಸಾಕಾಗಲ್ಲ ಕೆಲವು ಕುಟುಂಬಗಳಿಗೆ. ಅಲ್ವರಾ? 2000 ಕೊಡ್ತೀವಿ ಅಂತಾರೆ. ಏನಕ್ಕೆ ಸಾಕಾಗುತ್ತೆ? 2000 ಬದಲಿಗೆ ಅಕ್ಕಿನೇ ಕೊಟ್ಬಿಡ್ಲಿ ಬಿಡಿ, ಒಂದು 30 kg ಆಯ್ತಾ? ಅಕ್ಕಿ ಕೊಡಲಿ, ಕರೆಂಟ್ ಬಿಲ್ ಫ್ರೀನೇ ಕೊಡಲಿ. ಹೇಳಿದ್ದಾರೆ 85 ಯೂನಿಟ್. ಈಗ ನಮಗೆ 85 ಯೂನಿಟ್ ಬರ್ತಾ ಇದೆ. ಸರಿನಾ? 85 ಯೂನಿಟ್ಗೆ ಫ್ರೀ ಬರ್ತಾ ಇದೆ ಅಂತ ಅಂದರೆ ನಮ್ಗೆ ಇನ್ನೂ 300 ರೂಪಾಯಿ ನಾನು ಕರೆಂಟ್ ಬಿಲ್ ಕಟ್ತಾನೇ ಇದ್ದೀನಿ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಫ್ರೀ ಇತ್ತು. ಹೌದು ಎಲ್ಲ ಫ್ರೀ ಅಂತ ಹೇಳಿದ್ರೆ ಸರ್. ಆಗ 400 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದ್ದು ಮೊದಲು. ಈಗ 350, 400 ಈಗಲೂ ಬರ್ತಾ ಇದೆ. 500 ಒಳಗಡೆ ಬರ್ತಿತ್ತು ಅವಾಗ. ಈಗ 300 ಮೇಲಂತೂ ಖಂಡಿತ ಬರ್ತಾ ಇದೆ. ಸರ್, ಫ್ರೀ ಬೇಡ, ದುಡಿಮೆ ಬೇಕು. ನಿಜವಾಗ್ಲೂ ದುಡಿಮೆ ಬೇಕು. ಚಾಲಕರಿಗೆ ದುಡಿದು ತಿಂತಾರೆ. ರಸ್ತೆಗಳು ಇವತ್ತು ಸುಮಾರು ನನಗೆ ನಿಜವಾಗ್ಲೂ ರಸ್ತೆ ನನಗೆ ಒಂದು ಅವಕಾಶ ಸಿಕ್ಕರೆ ಸಾಕು ಮೀಡಿಯಾದಲ್ಲಿ ಅಂತ ಕಾಯ್ತಾ ಇದೆ. ರಸ್ತೆಗಳು ಹೊಸಿ ಹದಗೆಟ್ಟಿಲ್ಲ. ಗಾಡಿಗಳು ಮರೆಯಲ್ಲಿ ಹೋಗ್ತಾ ಇದ್ರೆ ನಮ್ಮದು ಫ್ರಂಟ್ ವೀಲ್ ಒಂದೇ ವೀಲ್ ಇರೋದ್ರಿಂದ ನಿಜವಾಗ್ಲೂ ತುಂಬ ಸೊಂಟಕ್ಕೆಲ್ಲ ತುಂಬ ನೋವಾಗುತ್ತೆ. ಡೈಲಿ ಟಯರ್ಡ್ ಆಗುತ್ತೆ. ಎಣ್ಣೆ ಕುಡಿಬಾರ್ದು ಅಂತ ಅನ್ಕೊಂಡಿದ್ದ ವ್ಯಕ್ತಿನೂ ಏನೋ ಒಂದು ಉದ್ದೇಶಕ್ಕೆ, ಅದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಅದೊಂದು ಒಳ್ಳೇದಾಗುತ್ತೆ, ಏನು ನಮ್ಮ ಮೈಕೈ ನೋವು ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಎಷ್ಟೋ ಜನ ಇವತ್ತು ಎಣ್ಣೆಗೆ ಅಡಿಟ್ ಆಗಿದ್ದಾರೆ. ರಸ್ತೆಗಳು ಅಭಿವೃದ್ಧಿ ಮಾಡಿ, ಚರಂಡಿಗಳು ಕ್ಲೀನ್ ಮಾಡಿ. ಇವ್ರು ಯಾವುದೇ 2000 ಕೊಡೋದು ಬೇಡ. 2000ನ ರಸ್ತೆ ಮೇಲೆ ಹಾಕಲಿ. ಜನರಿಗೆ ಅನುಕೂಲ ಆಗುವಂಥ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಟ್ರೆ ಇವ್ರು ಯಾವುದೇ ಕಾರಣಕ್ಕೂ ಯಾವುದು ಫ್ರೀ ಕೊಡೋದು ಬೇಕಾಗಿಲ್ಲ. ಸರ್, ಈಗ ಕಾಂಗ್ರೆಸ್ ಗವರ್ಮೆಂಟ್ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. 2 ವರ್ಷದಲ್ಲಿ ಅಭಿವೃದ್ಧಿ ಕೆಲಸ ಆಗಲಿಲ್ಲ ಸರ್. ಅಭಿವೃದ್ಧಿ ನಮ್ಮ ಕಣ್ಣಿಗಂತೂ ಏನೂ ಕಾಣ್ತಾ ಇಲ್ಲ ಸರ್. ಯಾಕಂದರೆ ನಾವು ಪ್ರತಿದಿನ ಒಂದು 150 ಕಿಲೋಮೀಟ್ರ್ ಗಾಡಿ ಓಡಿಸ್ತೀವಿ. 1500, 2000 ರೂಪಾಯಿ ತಕ್ಕ ಸಂಪಾದನೆ ಮಾಡ್ತೀವಿ. ಕೆಲವು ದಿನ 1000 ತೃಪ್ತಿ ಪಡಬೇಕಾಗುತ್ತೆ. ಅದರಲ್ಲಿ ನಾವು ತಿನ್ನೋದು ದಿನಕ್ಕೆ 200-300 ರೂಪಾಯಿಂದ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ನಮಗೆ ಬೇರೆ ವ್ಯವಸ್ಥೆಗೆ ಅಂತಲೇ ಹೋಗ್ತಾ ಇರುತ್ತೆ. ಗಾಡಿಗಳು ರಿಪೇರಿಗಳು ಬರ್ತವೆ. 2 ವರ್ಷ ಆಯಿತು ಗಾಡಿ ತಗೊಂಡು, ಇದು ಆಲ್ರೆಡಿ ರಿಪೇರಿ ಬರ್ತಾ ಇದೆ. ಅಂದ್ರೆ ರಸ್ತೆಗಳ ಸಮಸ್ಯೆ, ರಸ್ತೆ ಅಭಿವೃದ್ಧಿ ನೋಡಿ ದಿನಾಲು ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ. ಹೌದು, ನಿಜವಾಗ್ಲೂ ಖಂಡಿತ. ಇದು ರಸ್ತೆಗಳಲ್ಲಿ ಕೆಲವು ಜಾಗದಲ್ಲಿ ಬಾಡಿಗೆ ಹೋಗಕ್ಕಾಗ್ತಾ ಇಲ್ಲ. ಆಮೇಲೆ ಉದಾಹರಣೆಗೆ ನಮ್ದು ಅಂತಲ್ಲ, ಕೆಲವು ಹಾಸ್ಪಿಟಲ್ಗಳು ಮುಂದೆನೆ ರಸ್ತೆಗಳು ಹದಗೆಟ್ಟಿದ್ದಾವೆ. ಪೇಷಂಟ್ಗಳನ್ನ ಕರ್ಕೊಂಡು ಹೊರಟ್ರೆ ನಾವು ಹಿಂದೆ ಆರನ್ ಮಾಡ್ತಾ ಇರ್ತಾರೆ. ಮುಂದೆ ಹೋಗೋದಕ್ಕೆ ನಮಗೆ ರಸ್ತೆ ಇರಲ್ಲ. ಅಂದರೆ ಗುಂಡಿಗಳು ಬ್ಯಾಲೆನ್ಸ್ ಮಾಡಬೇಕು. ಅಂಥ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಜವಾಗ್ಲೂ ಈ ರಾಜಕೀಯ ಕಚಡ ನಾಯಕರುಗಳಿಗೆ ಹೇಳ್ತೀನಿ, ಇವರು ಎಲ್ಲಾದರೂ ಹೋಗ್ಬೇಕಂತ ಅಂದರೆ ಜೀರೋ ಟ್ರಾಫಿಕ್ ಮಾಡ್ಕೊತಾರೆ. ಹಾಗಾಗಿ ಇವ್ರಿಗೇನು ಗೊತ್ತಾಗಲ್ಲ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಗುಂಡಿಗಳು ಇದ್ರೂ ಕೂಡ. ಆಮೇಲೆ ಇವರು ಗುಂಡಿ ರಸ್ತೆನಲ್ಲಿ ಬರೋದೇ ಇಲ್ಲ. ಹೌದಲ್ವರಾ? ಇವೆಲ್ಲ ನೀವು ಮೀಡಿಯಾದವರು ಸ್ವಲ್ಪ ರಸ್ತೆಗಳ ಬಗ್ಗೆ ನೀವು ಒಂದು ಅಲ್ಲಿ ಇಲ್ಲಿ ಒಂದು ಸರ್ವೆ ಮಾಡಬೇಕು. ಸುಮಾರು ಕಡೆ ರಸ್ತೆಗಳು ಸಮಸ್ಯೆ ಇದೆ. ಆಮೇಲೆ ಮೇಜರ್ ಪ್ರಾಬ್ಲಮ್, ರಸ್ತೆ ಟ್ರಾಫಿಕ್ನಲ್ಲಿ ನಿಂತ್ಕೊಂಡಾಗ ಪೊಲೀಸ್ನವರು ಸಿಗ್ನಲ್ ಅವಾಯ್ಡ್ ಮಾಡ್ತಾ ಇರ್ತಾರೆ. ಹಿಂದೆ ಆಂಬುಲೆನ್ಸ್ ಬಂದರೂ ಕೂಡ
ಅವ್ರಿಗೆ ಹಿಂದೆ ಆಂಬುಲೆನ್ಸ್ ನಿಂತಿದೆ ಅನ್ನೋದೇ ಗೊತ್ತಿರಲ್ಲ. ಅಂದರೆ ಅಷ್ಟು ಜಾಮ್ ಮಾಡ್ಕೊಂಡು ನಿಂತಿರ್ತಾರೆ. ಬೇಗ ಬದಲಾಯಿಸೋದಿಲ್ಲ ಸಿಗ್ನಲ್ಗಳನ್ನ. ಒಂದು ಕಡೆ ಬಿಟ್ಟು ಸುಮ್ಮನೆ ಇರ್ತಾರೆ, ಕಿಲೋಮೀಟರ್ ಗಟ್ಟಲೆ ನಿಂತಿರುತ್ತೆ. ಹಿಂದೆ ಒಂದು ಆಂಬುಲೆನ್ಸ್ ನಿಂತಿದ್ರು ಪೊಲೀಸ್ನವ್ರಿಗೆ ಮುಂದೆ ಇರೋರಿಗೆ ಗೊತ್ತಾಗಲ್ಲ. ಆ ಒಂದು ವ್ಯವಸ್ಥೆಗಳನ್ನ ಪೊಲೀಸ್ನವ್ರು ಮಾಡಬೇಕು. ನೀವು ಪೊಲೀಸ್ನವ್ರಿಗೆ, ನೀವು ಮೀಡಿಯಾದವ್ರು ಏನಾದರೂ ಇದ್ರ ಬಗ್ಗೆ ತಿಳಿಸ್ತೀರಾ ಸಂಚಾರ ಇಲಾಖೆಗೆ? ನೋಡಿ, ನಮಗೆ ಮಾನ್ಯತಾ ಟೆಕ್ ಪಾರ್ಕ್ ಒಳಗಡೆ ಸಾರ್ವಜನಿಕರು ಅಷ್ಟೊಂದು ಹೋಗೋದಿಲ್ಲ. ಅದು ಪ್ರೈವೇಟಾಗಿ ಅವ್ರು ಏನು ಬೇಕೋ ಅವ್ರು ಮಾಡ್ಕೋತಾರೆ. ಒಂದು ಉದಾಹರಣೆ ಹೇಳ್ತೀನಿ. ಪ್ರೈವೇಟ್ನವರು ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊತಾರೆ. ಅವರು ಕಬಳಿಸಿರೋದು ಒಂದು ರಾಜಕಾಲುವೆ ಅಥವಾ ಕೆರೆಗಳನ್ನ. ಹಾಗಾಗಿ ಅದು ಆಟೋಮೆಟಿಕ್ಕಾಗಿ ನೀರು ಹೋಗುತ್ತೆ. ಅದು ಆದ್ರೂ ಅದನ್ನು ಅವ್ರು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ನೀರನ್ನ ಖಾಲಿ ಮಾಡ್ಕೊತಾರೆ ಒಂದೇ ದಿನಕ್ಕೆ. ಆಮೇಲೆ ನೆಕ್ಸ್ಟು ರಸ್ತೆನ ಅವರೇ ಡೆವಲಪ್ ಮಾಡ್ಕೊತಾರೆ. ಆದರೆ ಇದೇ ಕೆಲಸ ಸರ್ಕಾರ ಯಾಕೆ ಮಾಡಲ್ಲ? ಸರ್ಕಾರಿ ರಸ್ತೆಗಳನ್ನ ಯಾಕೆ ಅಭಿವೃದ್ಧಿ ಪಡಿಸಲ್ಲ? ಒಂದು ಕಂಪ್ನಿಗಳು ಮಾಡ್ತವೆ, ಸಾರ್ವಜನಿಕವಾಗಿ ಪ್ರತಿಯೊಬ್ಬರ ಹತ್ರನೂ ವಸೂಲಿ ಮಾಡ್ತಾರೆ ಟ್ಯಾಕ್ಸ್ಗಳನ್ನ. ಅಂಥ ಸರ್ಕಾರ ರಸ್ತೆಗಳನ್ನ ಯಾಕೆ ಅಭಿವೃದ್ಧಿ ಮಾಡಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಅಭಿವೃದ್ಧಿ ಕೆಲಸ ಕುಂಠಿತ ಆಗಿದೆ. ಇನ್ನೊಂದು ಕಡೆ ನೋಡೋದಾದ್ರೆ ವಿಧಾನಸೌಧದಲ್ಲಿ ಕೂತ್ಕೊಳ್ತಾರೆ, ದೇಶ ವಿರೋಧಿ ಘೋಷಣೆ ಕೂಗ್ತಾರೆ, ಪಾಕಿಸ್ತಾನಕ್ಕೆ ಜೈಕಾರ ಆಗ್ತಾರೆ, ಅವ್ರ ಮೇಲೆ ಆಕ್ಷನ್ ಆಗೋದಿಲ್ಲ. CT ರವಿ ಅವ್ರ ಮೇಲೆ ಮಹಿಳೆಗೆ ನಿಂದನೆ ಮಾಡಿದ್ರು ಅಂತೇಳಿ ಅವರನ್ನು ರಾತ್ರಿ ಅರೆಸ್ಟ್ ಮಾಡ್ತಾರೆ. ಖಂಡಿತ ಸರ್, ನಾವು ಚಾಲಕರೆಲ್ಲ ಒಂದು ಇಯರಲ್ಲಿ ಹಿಂದೆ ತುಂಬ ಹೋರಾಟ ಮಾಡ್ದೋ. ಅವತ್ತು ತುಂಬ ಜನ ಎಂತೆಂಥ ಪರಿಸ್ಥಿತಿನಲ್ಲೂ ರಜಾ ಮಾಡಿ ಇವತ್ತು ಏನಾದ್ರು ಒಂದು ನಾವು ಒಂದು ಸ್ಟ್ರೈಕ್ಗೆ ಕರೆದಾಗ, ಬಂದ್ಗೆ ಕರೆದಾಗ ಎಷ್ಟೋ ಚಾಲಕರು ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ಮೂಲ ಕಾರಣ ಅವರು ಅವತ್ತ ದುಡ್ಕೊಂಡೋಗಿ ಸಾಯಂಕಾಲ ಊಟ ತಿನ್ನೋದಿರುತ್ತೆ, ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಇರುತ್ತೆ, ಪ್ರತಿ ಕ್ಷಣನೂ ಅವ್ರಿಗೆ ಕೌಂಟ್ ಡೌನ್ ಆಗ್ತಾ ಇರ್ತದೆ. ಹಂಗಾಗಿ ಅವರು ಸಹಮತ ಕೊಡೋದಿಲ್ಲ. ಹಂಗಾಗಿ ದುಡಿಮೆಗೆ ಹೋಗ್ತಾರೆ. ಮತ್ತು ನಮ್ಮಲ್ಲೇ ಸ್ವಲ್ಪ ಜಗಳನೂ ಬರ್ತಾವೆ ಆ ಟೈಮ್ಗಳಲ್ಲಿ. ಇವತ್ತು ಒಂದು ದಿವಸ ಬಿಡಿ, ನಾಳೆ ಏನೋ ಮಾಡೋಣ ಅಂತ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದಂಥ ಅವತ್ತು ಕಮಿಟ್ಮೆಂಟ್ ಇರ್ತದೆ. ಹಂಗಾಗಿ ಬರೋದಿಲ್ಲ. ಹೋರಾಟ ತುಂಬ ಮಾಡ್ದು. ಅಂಥ ಹೋರಾಟಗಳಿಗೆ ಸಡನ್ನಾಗಿ ಏನೂ ಆಕ್ಷನ್ ತಗೊಳ್ಳಲ್ಲ. ನೋಡಿ, ಈಗ CT ರವಿ ವಿಚಾರನೇ ಹೇಳ್ತೀನಿ. ಅವರ ಪಕ್ಷದ ವೈಯಕ್ತಿಕ ನಮಗೆ ಬೇಡ. ಆದರೆ ವ್ಯಕ್ತಿ ವಿಚಾರವಾಗಿ ಹೋದಾಗ ವ್ಯಕ್ತಿನ ಇವತ್ತು ಅರೆಸ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸಾವಿರಾರು ಜನ ಪೊಲೀಸರು ವೆಚ್ಚಗಳು ಮಾಡಿಕೊಂಡು ಕೆಲಸ ಬಿಟ್ಟು ಇಂಥವಕ್ಕೆಲ್ಲ ಬೇಗ ಕ್ಲಿಯರ್ ಮಾಡೋಕ್ಕೆ ಹೋಗ್ತಾರೆ, ಏನೇನೋ ಮಾಡ್ತಾರೆ. ಆದರೆ ಇಲ್ಲಿ ಲಕ್ಷಾಂತರ ಜನ ಜೀವನ ಹಾಳಾಗ್ತಾ ಇದೆ. ಇಲ್ಲಿ ಹಾಳಾಗ್ತಾ ಇರೋದು ಬರೀ ಸಾವಿರಾರು ಜನ ಚಾಲಕರದಲ್ಲ, ಅವ್ರ ಕುಟುಂಬ ನಂಬ್ಕೊಂಡು ಒಂದು ಕುಟುಂಬದಲ್ಲಿ 3-4 ಜನ ಇರ್ತಾರೆ. ಅಲ್ಲಿಗೆ ಲಕ್ಷಾಂತರ ಜನದ ಜೀವನ ವ್ಯವಸ್ಥೆ ಹದಗೆಡ್ತಾ ಇದೆ. ಆದ್ರೂ ಇದಕ್ಕೆ ಬೇಗ ಒಂದು ಸಲಹೆ ಕೊಟ್ಟು ಸೊಲ್ಯೂಷನ್ ಕೊಟ್ಟು ನಮಗೆ ಒಂದು ನಿರಾಳ ಮಾಡ್ತಾ ಇಲ್ಲ ಸರ್ಕಾರ. ವೆಕೇಟ್ ಮಾಡ್ತೀವಿ ಅಂತ ಅಂದರು. ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಸಭೆಯಲ್ಲಿ ಹೇಳಿದ್ರು, ನಿಮ್ಮ ಸಂಘಟನೆಯ ಜೊತೆ ನಮ್ಮದು ಒಂದು ಸಂಘಟನೆ ಅಂತ ಸೇರ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ಅವರು ಬರೀ ಚಾಲಕರಿಗೆ ಒಂದು ದಿನದ ಬಟ್ಟೆ ಕೊಡ್ತಾರೆ. ಮೊನ್ನೆ ಯಾವುದೋ ಕಾರ್ಯಕ್ರಮದಲ್ಲಿ ಒಬ್ಬ ಹೋಗಿದ್ದಾರೆ, ಒಬ್ಬ ನಾಯಕರುಗಳು, ನಮ್ಮ ಸಂಘಟನೆ ನಾಯಕರುಗಳೇ ಹೋಗಿದ್ದಾರೆ. ಒಂದು ಜೊತೆ ಬಟ್ಟೆ ಕೇವಲ 500 ರೂಪಾಯಿ. ಅವರು ಆ 500 ರೂಪಾಯಿನೂ ಸರಿಯಾಗಿ ಕೊಟ್ಟಿರ್ತಾರೆ ಅಂತ ನಾವು ಹೇಳಲ್ಲ. ಯಾಕಂದರೆ ಯಾವ ಮಿಲ್ ಓನರಿಂದ ಧಮಕಿ ಹಾಕ್ಕೊಂಡು ಅವನ ಹತ್ರ ಕಸ್ಕೊಂಬಂದಿರ್ತಾರೋ ಅದು ಗೊತ್ತಿಲ್ಲ ನಮಗೆ. ಅದನ್ನು ಕೇವಲ ಅಂತಲೇ ನಾವು ಅಂದ್ಕೊಳ್ಳೋದು. ಅವರು ಒಂದು ದಿನ ಕೊಡುವಂಥ ಕೇವಲ ಒಂದು ಜೊತೆ ಬಟ್ಟೆಯಿಂದ ಇಲ್ಲಿ ಜೀವನ ಸಾಗಿಸೋಕ್ಕಾಗಲ್ಲ. ಪ್ರತಿದಿನ 500 ರೂಪಾಯಿ ಸಂಪಾದನೆ ನಮಗೆ ಜಾಸ್ತಿ ಹೆಚ್ಚಿಸ್ಕೊಟ್ರೆ ನಾವೇ ನಮ್ಮ ಹೆಂಡತಿ ಮಕ್ಕಳಿಗೆ ನಾವು ರಾಜಾರೋಷವಾಗಿ ಅಚ್ಚುಕಟ್ಟಾಗಿ ದುಡಿದು ತಿಂತೀವಿ. ಇಂಥ ಆಶ್ವಾಸನೆಗಳು, ಇಂಥ ಒಂದು ದಾನ ಧರ್ಮ ಮಾಡುವಂಥ ಕೆಲಸ ಬಿಟ್ಟು ನಿಜವಾಗ್ಲೂ ಸಾರ್ವಜನಿಕರಿಗೆ ನೀವು ನಿಜವಾಗ್ಲೂ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಅಭಿವೃದ್ಧಿಪಡಿಸ್ಬೇಕು ಅಂತ ಈ ಮೂಲಕ ಎಲ್ಲ ರಾಜಕೀಯ ನಾಯಕರು ಮತ್ತು ಮುಖ್ಯಮಂತ್ರಿಗಳನ್ನ ಕೇಳ್ಕೊತೀನಿ. ಆಮೇಲೆ ಇಲ್ಲಿ ಪಕ್ಷ ಅಂತ ನಾನು ಯಾವುದೂ ದೂರಲ್ಲ. ಈಗ ನೆನ್ನೆ ನಡೆದಂಥ ಘಟನೆ ಅದು ಪಕ್ಷಾತೀತವಾಗಿ ನಡೆದಿರೋದು. CT ರವಿ ಅವ್ರನ್ನ ಅರೆಸ್ಟ್ ಮಾಡಿರೋದು. ಇಲ್ಲಿ ಎಲ್ಲ ಪಕ್ಷದವರು ಅದೇ ಥರ ಮಾಡ್ತಾ ಇರ್ತಾರೆ. ಅವ್ರು ಬಂದಾಗ ಇವ್ರ ಮೇಲೆ ಹೇಳೋದು, ಇವ್ರು ಬಂದಾಗ ಅವ್ರ ಮೇಲೆ ಹೇಳೋದು. ಆದರೆ ಸ್ವಲ್ಪನಾದರೂ ನಿಯತ್ತು ಅನ್ನೋದಿರಬೇಕು. ಇವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡೋದು, ಯಾವುದೇ ರೀತಿ ಕರಪ್ಷನ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇವರಿಗೆ ಸೆಕ್ಯೂರಿಟಿ ಕೊಟ್ಟು, ಮನೆ ಕೊಟ್ಟು, ಎಲ್ಲ ಸೌಕರ್ಯತೆ ಕೊಟ್ಟು ಈ ಥರ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇವತ್ತಿನ ಒಂದು ರಾಜಭಾರ ದೇಶ ಆಡಳಿತ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಇತ್ತೇನೋ. ಸ್ವತಂತ್ರ ಪೂರ್ವದಲ್ಲೇ ಎಷ್ಟೋ ನೆಮ್ಮದಿಯಾಗಿದ್ರು ಅನ್ಕೋತೀನಿ ನಾವು. ಯಾಕಂದರೆ ಅವರು ಬ್ರಿಟಿಷ್ನವರು ಪ್ರತಿ ಊರಿನಲ್ಲೂ ಇರಲಿಲ್ಲ. ಈಗ ಇವರು ಬೆಳ್ಕೊಂಬಿಟ್ಟಿದ್ದಾರೆ. ಪ್ರತಿ ಊರಿನಲ್ಲೂ ಪ್ರತಿ ಹಳ್ಳಿನಲ್ಲೂ ಇದ್ಕೊಂಡು ಇವರು ನಮ್ಮದೇ ಜನ ನಮ್ಮನ್ನು ತುಣಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊತೀನಿ. ಇಲ್ಲ ಸರ್, ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ. ರೋಡ್ ಬಾಡಿಗೆ ಸಿಗೋದೇ ಕಡಿಮೆ ಆಗಿದೆ. ಈಗ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ಏನೇ ಟೆನ್ಷನ್ ಇಲ್ಲ, ಮನೆಯೊಡತಿಗೆ 2,000 ರೂಪಾಯಿ ಕೊಡ್ತೇವೆ, 10 kg ಅಕ್ಕಿ ಕೊಡ್ತೇವೆ, 200 ಯೂನಿಟ್ ಕರೆಂಟ್ ಕೊಡ್ತೇವೆ, ಹೌದು ಆರಾಮ್ಸೆ ಇರ್ಬೋದು, ಏನೋ ಟೆನ್ಷನ್ ಇಲ್ಲ ಅಂತೇಳಿ. ಹಂಗಂತ ಅವ್ರು ಕೊಡ್ತಾರೆ ಅಂದ್ಬಿಟ್ಟು ಮನೆಯಲ್ಲೇ ಕೂತ್ಕೊಂಡಿರೋಕ್ಕಾಯ್ತದ? ನಾವು ದುಡಿಮೆ ಮಾಡಲೇಬೇಕು. ನಾವು ದುಡಿಮೆ ಮಾಡಿದ್ರೆ ನಮಗೆ ಸಂಪಾದನೆ.
ಅದೆಲ್ಲ ಅವ್ರು ಫ್ರೀ ಕೊಡ್ತಾರೆ ಅಂದ್ಬಿಟ್ಟು ನಾವು ಮನೇಲೇ ಕೂತ್ಕೊಂಡು ಇರೋಕ್ಕಾಗಲ್ಲ. ಸರ್ ನೀವೀಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲ ಕಡೆ ಓಡಾಡ್ತೀರಿ, ಅಭಿವೃದ್ಧಿ ಕೆಲಸ ಎಲ್ಲ ಯಾವ ಥರ ಇದೆ ಸರ್? ರಸ್ತೆ ಎಲ್ಲ ನೋಡಿದಾಗ ರಸ್ತೆ ಹಾಳಾಗೋಗಿದೆ. ರಸ್ತೆ ಯಾವ ರಸ್ತೆನೂ ಚೆನ್ನಾಗಿಲ್ಲ. ಈ ಎಲ್ಲ ಕಡೆನೂ ಅಷ್ಟೇ, ಯಾವ ರಸ್ತೆನೂ ಚೆನ್ನಾಗಿಲ್ಲ. ಎಷ್ಟೊಂದು ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಅಂದರೆ ರೋಡ್ಗಳು ನೆಟ್ಟಗೆ ಕ್ಲೀನಾಗಿ ಒಂದು ತಾರ್ ರೋಡು ಎಲ್ಲ ಮಾಡಿಲ್ಲ. ಎಲ್ಲ ಕಡೆನೂ ರೋಡ್ ಅಂತೂ ಹಾಳಾಗಿ ಹೋಗ್ಬಿಟ್ಟಿದೆ. ಯಾಕಂದರೆ ಇದು ಅವ್ರವ್ರು ಈಗ MLAಗಳು ಗೆದ್ದಾಗ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಅವ್ರವ್ರ ಮನೆ ಮುಂದೆ ಭಾಗ ಚೆನ್ನಾಗಿರುತ್ತೆ, ತಾರ್ ರೋಡ್ ಮಾಡ್ಕೊಂಡು ಅವ್ರವ್ರ ಏರಿಯಾಗಳು ಚೆನ್ನಾಗಿರುತ್ತೆ. ಆದರೆ ಇನ್ನು ಬೇರೆ ಏರಿಯಾಗಳು ಆ ಸುತ್ತಮುತ್ತಗಳು ಎಲ್ಲ ಹಾಳಾಗೋಗಿರುತ್ತೆ. ಏನು ಮಾಡಬೇಕು ಈ ಜನಗಳು? ಏನು ಮಾಡಬೇಕು ಅಂದರೆ ಆ ಏರಿಯಾದಲ್ಲಿ ಇರೋರು ಇಲ್ಲ ಸುತ್ತಮುತ್ತ ಇರೋರು, ಇಲ್ಲಿ ರೋಡ್ ಸರಿ ಇಲ್ಲ ಅಂದರೆ ಅವ್ರಿಗೆ ಮುಟ್ಟಿಸ್ಬೇಕು. ನೋಡಿ ಇಂಥ ರೋಡ್ ಸರಿ ಇಲ್ಲ, ಇಲ್ಲಿ ಹಳ್ಳ ಬಿದ್ದಿದೆ, ಗುಂಡಿ ಬಿದ್ದಿದೆ, ಈ ರೋಡ್ ಸರಿ ಮಾಡಿ ಅಂತ ಹೇಳಬೇಕು. ಇಲ್ಲ ಅವ್ರ ಕೈಲಿ ಆಗಲಿಲ್ಲ ಅಂದರೆ ಏನು ಮಾಡಬೇಕು? ಯಾರು ಆ ಕ್ಷೇತ್ರದಲ್ಲಿ ಯಾರು ಗೆದ್ದಿರ್ತಾರೆ ಸ್ಪರ್ಧಿ, ಅವ್ರ ಮನೆ ಮುಂದೆ ಬುಲ್ಡೇಜರ್ ತಗೊಂಡು ಕೆತ್ತಿಸಾಕಬೇಕು. ಏನು ಹೇಳಿ, ಅಲ್ಲಿ ಕೆತ್ತಿಸಿದ್ರೆ ಅವ್ರ ಜನಗಳಿಗೆ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾಗ್ತದೆ, ಓ ನಾನು ಇಲ್ಲಿಗೆ ಎಲೆಕ್ಷನ್ನಲ್ಲಿ ಗೆದ್ದಿದ್ದೀನಿ, ನನಗೆ ಓಟ್ ಹಾಕಿದ್ದಾರೆ, ನಾನು ಈ ಥರ ನಾನು ಅವ್ರಿಗೆ ರೋಡದ ಸರಿ ಮಾಡಿಕೊಡ್ಬೇಕು, ಏನಾದ್ರು ಕುಂದು ಕೊರತೆ ಇದ್ರೂ ನಾನು ರೆಡಿ ಮಾಡಿಸ್ಬೇಕು ಅಂತ ಅವ್ರ ಮನವರಿಕೆ ಆಗಬೇಕು ಅವ್ರಿಗೆ. ಅಲ್ವಾ ಸರ್? ನಾನು ಹೇಳೋದು ಕರೆಕ್ಟೇ ಇಲ್ವಾ ಸರ್? ಈಗ ಮಳೆ ಬಂದರೆ ಪರಿಸ್ಥಿತಿ ಹೇಗಿರ್ತದೆ? ಪರಿಸ್ಥಿತಿ ತುಂಬ ಅಂದರೆ ಇವಾಗ ಮಾಮೂಲಿ ತಾರ್ ರೋಡ್ಗಿನ್ನ ಈಗ ಕಾಂಕ್ರೀಟ್ ರೋಡ್ ಆಗ್ತಾ ಇದ್ದಾರೆ. ಆ ಕಾಂಕ್ರೀಟ್ ರೋಡ್ ಏನೋ ಪ್ರಯೋಜನ ಇಲ್ಲ. ಯಾಕಂದರೆ ಅವು ಬ್ರೇಕು ಮಳೆ ಬಂದಾಗ ಹೌದು ಕಡೆ ಎಲ್ಲ ನೋಡಿದಾದ್ರೆ ಮನೆಯೊಳಗೆಲ್ಲ ನೀರು ತುಂಬಿತ್ತು. ಹೌದು ತುಂಬಿದೆ ಎಲ್ಲ ಕಡೆ. ಅಂದರೆ ಇದೇನು ಗೊತ್ತಾ, ಎಲ್ಲ ಕಡೆನೂ ಈ ಡ್ರೈನೇಜ್ಗೆ ಹೋಗೋಕ್ಕೆ ರೋಡ್ಗಳು ಇದು ಮಾಡಿ ಮೋರಿಗಳನ್ನ ಸರಿ ಮಾಡಿಲ್ಲ. ಮೋರಿಗಳನ್ನ ಸರಿಯಾಗಿ ಮಾಡಿ ಎಲ್ಲ ಕಡೆ ಮುಚ್ಕೊಂಡು ಬಂದಿದ್ದಾರೆ. ಎಲ್ಲ ಮಳೆ ನೀರು ಬಂದ್ರೂ ನೀರೆಲ್ಲ ರೋಡಲ್ಲೇ ನಿಂತಿರುತ್ತೆ. ಈ ರೋಡಲ್ಲಿ ನಿಂತಿರೋದ್ರಿಂದ ಏನಾಗುತ್ತೆ, ವಾಹನಗಳೆಲ್ಲ ಓಡಾಡ್ತಾವಲ್ಲ, ಓಡಾಡಿ ಅದು ರೋಡ್ಗಳೆಲ್ಲ ಹಾಳಾಗ್ತಾಯಿದೆ. ಸರ್ ಈಗ ರಾಜಕೀಯ ನೋಡಿದ್ರೆ ರಾಜ್ಯದ ಹೌದು ಸರ್, ಅದು ಖಂಡಿತ. ಯಾಕಂದರೆ ದುಡ್ಡಿರೋರ್ಗೊಂದು ದುಡ್ಡು ಇಲ್ದಿರೋರ್ಗೊಂದು ಅದು ನಡೀತಾನೆ ಇದೆ, ಅವಾಗಿಂದನೂ ನಡ್ಕೊಂಡು ಬಂದೇ ಇದೆ. ಅಂದರೆ ದುಡ್ಡಿರೋರ್ಗೆ ಕಾನೂನು, ದುಡ್ಡು ಇಲ್ದಿರೋರಿಗೆ ಏನೂ ಇಲ್ಲ. ಹಂಗೇ ಇದು ಈ ಸರ್ಕಾರ ಹಂಗೆ ಆಗಿರೋದು. ಯಾಕಂದರೆ ಕೇಂದ್ರದಲ್ಲೂ ಒಂದೇ ಇರಬೇಕು, ಇದರಲ್ಲೂ ಒಂದೇ ಇದ್ದಿದ್ರೆ ಒಂದು ನಡೀತದೆ. ಅಲ್ಲಿ ಬೇರೆ ಇಲ್ಲಿ ಬೇರೆ ಇರೋದ್ರಿಂದ ಏನಾಗಿದೆ, ಜಟಾಪಟಿ ಇದ್ದೇ ಇರುತ್ತೆ. ಹಂಗೆ ಕೊನೆಯದಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ನರೇಂದ್ರ ಮೋದಿ ಅವರು ತುಂಬ ಒಳ್ಳೆಯದೇ ಮಾಡಿದ್ದಾರೆ ಸರ್. ಅವ್ರ ಬಗ್ಗೆ ಇಂಥದ್ದು ಕೆಟ್ಟದ್ದು ಅನ್ನೋದಿಲ್ಲ, ಎಲ್ಲ ಒಳ್ಳೆಯದೇ ಮಾಡಿದ್ದಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.